ನಮಸ್ಕಾರ. ರಾಜ್ಯದೊಳಗ ಇನ್ನು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. 14 ಜನರಷ್ಟ ಮಿನಿಸ್ಟರ್ ಅದಾರ. ಮಿಕ್ಕಿದವರೆಲ್ಲರೂ ನನಗೆ ಮಿನಿಸ್ಟರ್ ಸೀಟ್ ಕೊಡ್ರಿ, ನಿನಗೆ ಮಿನಿಸ್ಟರ್ ಸೀಟ್ ಕೊಡ್ರಿ ಅಂತಂದು ಕೆಲವೊಂದಿಷ್ಟು ಮಂದಿ ಆದ್ರೆ ನಮ್ಮ ಸಾಹೇಬರು ಕೊಡ್ರಿ ಅಂತೇಳಿ ಕೆಲವೊಂದಿಷ್ಟು ಮಂದಿ ಸೋಷಿಯಲ್ ಮೀಡಿಯಾದೊಳಗೆ ಹರಿದಾಡ್ಸಕತ್ತಾರ. ಇಮೇಜು, ಫೋಟೋ, ಇನ್ನೊಂದು ಮತ್ತೊಂದು. ಅದೇ ರೀತಿ ಮಾಧ್ಯಮದವರು ಏನಂತೀರಿ ಇದಕ್ಕೆ ಅಂತೇಳಿ ಆಯಾ ಲಾಬಿ ಮಾಡೋರ ಕಡೆ ಹೋಗಿ ಅದ್ರ ಒಂದು ಬೈಟ್ ತಗೊಳ್ಳೋದಾಗ್ಲಿ, ಅವ್ರ ಕಡೆಯಿಂದ ಅಭಿಪ್ರಾಯ ಕೇಳೋದಾಗ್ಲಿ ನಡೆದೈತಿ. ಇದು ಅಲ್ದೇನೆ ಈಗೇನು ಆಕಾಂಕ್ಷಿಗಳು ಅದಾರಲ್ಲ, ನನಗೆ ಮಿನಿಸ್ಟರ್ ಸೀಟ್ ಕೊಡ್ರಿ, ನಿಮಗೆ ಕೊಡ್ರಿ ಅಂತಾರಲ್ಲ, ಈ ಆಕಾಂಕ್ಷಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಕ್ಕಿಂತ ಮುಂಚೆಕ ದೆಹಲಿ ಒಳಗೆ ಹೋಗಿ ಬಿಡ್ಬಿಟ್ಟಾರ, ನನಗೂ ಮಾಡ್ರಿ ನಿನಗೂ ಮಾಡ್ರಿ ಅಂತೇಳಿ. ಈ ವಿಚಾರದೊಳಗ ಕೊಪ್ಪಳ ಜಿಲ್ಲೆಗೆ ಯಾರು ಮಿನಿಸ್ಟರ್ ಸೀಟ್ ಗಿಟ್ಟಿಸ್ಕೊಂತಾರ ಅನ್ನೋದು ವಿಚಾರ. ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಗೆ ಒಂದು ಮಿನಿಸ್ಟರ್ ಸೀಟ್ ಇನ್ನುವರೆಗೂ ಕೊಟ್ಟಿಲ್ಲ. ಈ ಹಿಂದೆ ಶಿವರಾಜ್ ತಂಗಡಿಗೆಯವ್ರು ಇದ್ರು, ಈಗಂತೂ ಅವ್ರು ಮಾಜಿ ಆಗ್ಯಾರ. ಅದಲ್ದನ 2-3 ಸಾರಿ ಮಿನಿಸ್ಟರ್ ಆಗ್ಯಾರ ಅವರು. ಈಗ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಿನಿಸ್ಟರ್ ಸೀಟ್ ಕೊಡ್ರಿ ಅನ್ನೋ ಕೂಗು ಬೇರೆ ಕಡೆ ಆತಂದ್ರೆ, ಈ ಹಿಂದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿದ್ರಲ್ಲ ಬಸವರಾಜ ರಾಯರೆಡ್ಡಿ ಅವರು, ಇವ್ರಿಗೂ ಇನ್ನೊಮ್ಮೆ ಮಿನಿಸ್ಟರ್ ಸೀಟ್ ಕೊಡ್ರಿ, ಯಾಕಂದ್ರೆ ಇವ್ರು ಸೀನಿಯರ್ ಅಂತಾನು ಒಂದು ಶೇಡಿಂಗ್ ನಡೆದೈತಿ. ಮೇ ಬಿ ಬಸವರಾಜ ರಾಯರೆಡ್ಡಿ ಅವರಿಗೆ ಮಿನಿಸ್ಟರ್ ಸೀಟ್ ಸಿಗ್ಲಿಕ್ಕಿಲ್ಲ ಅಂತಾನು ಅನ್ಲೂಬಹುದು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅವರ ಒಂದು ಕಾನ್ವರ್ಸೇಷನ್ ನೋಡಿದ್ರೆ ಅಂದ್ರೆ ಒಂದು ಫೇಸ್ ರಿಯಾಕ್ಷನ್ ಅಂತಾರಲ್ಲ, ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ಆ ಸ್ಟೈಲ್ ಒಳಗೆ ಹೇಳಾಕತ್ತೀನಿ ಅಷ್ಟೇ. ಬಿಟ್ರಂದ್ರೆ ಸಿನ್ನೂರಿಂದ ಬಾದರ್ಲಿ ಅವರಿಗೆ ಮಿನಿಸ್ಟರ್ ಸೀಟ್ ಕೊಡ್ಬೋದು ಅನ್ನೋ ಕೂಗು ಸ್ವಲ್ಪ ಕಾಣಕತ್ತೈತಿ. ಸಿನ್ನೂರ್ದು ಯಾಕೆ ಹೇಳಾಕತ್ತೀನಪ್ಪ ಅಂತಂದ್ರೆ, ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅವರಿಗೆ ಕೊಟ್ರಂದ್ರೆ ಇಲ್ಲಿ ನ್ಯಾಯ ಒದಗಿಸ್ದಂಗ ಆಗುತ್ತ ಅನ್ನೋದು ಕೆಲವೊಂದಿಷ್ಟು ಮಂದಿಗಳ ಅಭಿಪ್ರಾಯ. ಸಿನ್ನೂರಿಗೇನೋ ಕೊಡ್ಬೋದು ಬಿಡ್ಬೋದು, ಆದ್ರೆ ಕೊಪ್ಪಳಕ್ಕೆ ಯಾರು ಕೊಡ್ತೀರಿ? ಈಗ ಶಿವರಾಜ್ ತಂಗಡಿಗೆ ಅವರು ಮಾಜಿ ಆಗ್ಯಾರ, ಅದು ಬಿಟ್ರಪ್ಪ ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಕೊಡ್ಬೇಕಂತಂದ್ರೆ ಅಷ್ಟು ಸೀನಿಯಾರಿಟಿ ಇಲ್ಲ ಅಂತಾನು ಬಹುಶಃ ಅನ್ಬಹುದು. ಕ್ಯಾಬಿನೆಟ್ ಒಳಗ ಅವ್ರಿಗೆ ಬೇಡ ಅನ್ಬೋದು. ಇನ್ನು ಉಳಿದಿರೋ ಬಸವರಾಜ ರಾಯರೆಡ್ಡಿ ಅವರಿಗೆ ಬಿಟ್ರಪ್ಪ ಅಂತಂದ್ರ ಇಲ್ಲಿ ಸೀನಿಯರ್ ಪೋಸ್ಟ್ ಅಂತ ಯಾರದಾರ. ಸೊ ನಾನು ಹೇಳೋದು ಇಷ್ಟೇ, ಸರ್ಕಾರಕ್ಕೆ ಇದು ಒಂದು ಚಾಲೆಂಜಿಂಗ್ ಆಗಿ ತಗೊಳ್ರಿ. ಯಾವುದು ಅಸಾಧ್ಯನೋ ಅದನ್ನ ಸಾಧ್ಯ ಮಾಡಿ ತೋರಿಸುತ್ತ ನಮ್ಮ ಸರ್ಕಾರ ಅನ್ನೋದನ್ನ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಅನ್ನೋ ವಿಚಾರ, ಅಭಿಪ್ರಾಯ, ಅಭಿಲಾಷೆ ಏನಾದ್ರು ಇತ್ತಂದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಡ್ರಿ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಅಮರೇಗೌಡ ಪಾಟೀಲ್ ಬಯಾಪುರ ಮಾಜಿ ಸಚಿವರು ಅದಾರಲ್ಲ, ಇವ್ರಿಗೆ ಮಿನಿಸ್ಟರ್ ಸೀಟ್ ಕೊಡ್ರಿ. ನೀವು ಹೇಳ್ಬೋದು ಅವರು ಗೆದ್ದಿಲ್ಲಲ್ಲ, ಹೆಂಗ್ ಕೊಡ್ಬೇಕು ಅಂತೇಳಿ ಗೊತ್ತಿಲ್ಲ. ಗೆಲ್ದೇ ಇರೋರ್ಗೂ ಹಿಂದ ಉಪಮುಖ್ಯಮಂತ್ರಿ ಮಾಡಿರೋ ಉದಾಹರಣೆಗಳು ಈ ರಾಜ್ಯದೊಳಗ ಇತಿಹಾಸದೊಳಗ ಅದಾವ. ಇತಿಹಾಸ ಪುಟದೊಳಗೂ ಸೇರೋ ಯಾವ ವ್ಯಕ್ತಿ ಗೆದ್ದಿಲ್ಲ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ಯಾರ. ಇನ್ನು ಈಗನು ಗೆದ್ದೇ ಇಲ್ದವರು ಇಂಥ ವ್ಯಕ್ತಿ ಅಂದ್ರೆ ಇವರು ಕೂಡ ಮಾಜಿ ಸಕ್ಕರೆ ಸಚಿವರಿದ್ರು. ಇಂತಹವರಿಗೆ ನೀವು ಸಾಧ್ಯ ಆತಂದ್ರೆ ಮಿನಿಸ್ಟರ್ ಸೀಟ್ ಕೊಡ್ರಿ, ಕೊಟ್ಟು ಬದ್ಧತೆ ಮೇರಿರಿ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ರಾಜ್ಯ ಸರ್ಕಾರದ ಬಗ್ಗೆ ಹೇಳಕತ್ತೀನಿ. ನನ್ನ ಅಭಿಪ್ರಾಯ ಅಲ್ಲ ಇದು. ನಾನು ಈ ಮೊದಲು ಕೆಲವೊಂದು ವಿಡಿಯೋದೊಳಗೆ ಹೇಳೀನಿ, BJP ನನಗೇನು ನಮ್ಮ ಮನಿದು ಅಲ್ಲ, ನನಗೆ ಬೀಗಸ್ಥಾನನೂ ಆಗಿಲ್ಲ ಅಂಥೇಳಿ. ನಮ್ಗೆ ಯಾವುದೋ ಪಕ್ಷದ ಮತ್ತೆ ಜಾತಿಯ ಲೇಪನ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಆಗ್ಬೋದು, ಅಮರೇಗೌಡರ ಬಗ್ಗೆ ಆಯ್ತು, ನನಗೇನು ವಿಶೇಷ ವಿಲಾಸೆ ಆಗ್ಬೋದು, ಪ್ರೀತಿ ಆಗ್ಬೋದು, ಬೀಗಸ್ಥಾನ ಆಗ್ಬೋದು ಇಲ್ಲ. ಆದರೆ ವ್ಯಕ್ತಿ ಅಂತ ಬಂದಾಗ, ಸೂಕ್ತ ವ್ಯಕ್ತಿ ಅಂತ ಬಂದಾಗ ಕೊಟ್ಟು ನೋಡ್ರಿ ನೀವು ಅನ್ನೋದು. ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಈ ಹಿಂದ ಸಿದ್ದರಾಮಯ್ಯನವರು ಅಮರೇಗೌಡ್ರಿಗೆ ಕರೆದು 2 ಸಾರಿ ಕರೆದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಬಾ ಅಂತ ಹೇಳಿ ಕರೆದಿರಬಹುದು. ಯಾಕಂದ್ರೆ ನಾವು ಕೇಳ್ಪಟ್ಟಿವಿ, ಸ್ವತಃ ಅಮರೇಗೌಡರೇ ಹೇಳ್ಕೊಂಡಿರೋ ಪ್ರಕಾರ. ಅಂದಾಗ ಅವಾಗ ಒಲ್ಲೆಂದ ವ್ಯಕ್ತಿ ಈಗನು ಸುಮ್ಮನೆ ಕೂತಾರ ಅಂತಂದ್ರ ಅವ್ರ ಘನತೆಗೆ ಒಂದು ಸರಿಯಾದ ಪ್ರತಿಫಲ ಕೊಡ್ಬೇಕಾಗತ್ತ. ಅವರು ಮೋಸ್ಟ್ ಸೀನಿಯರ್ ಅದಾರ, 2 ಸಾರಿ ಸೋತಿರಬಹುದು. ಆ 2 ಸಾರಿ ಸೋತಿದಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ಬಹುದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅದಾರಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಚಲೋನೇ ಐತಲ್ಲ. ಸೊ ನೀವು ಕೊಪ್ಪಳ ಜಿಲ್ಲಾಕ್ಕೆ ಯಾರಿಗಾದ್ರೂ ಮಿನಿಸ್ಟರ್ ಸೀಟ್ ಕೊಡ್ಬೇಕು ಅಂತ ಅನ್ಸಿದ್ರಂತಂದ್ರೆ ಈ ಅಮರೇಗೌಡ್ರು ಅಂತ ಕರ್ಕೊಂಡು ಬಂದು ಅವ್ರಿಗೆ ಹೆಂಗ್ ನೀವು ಮಿನಿಸ್ಟರ್ ಮಾಡ್ತೀರ ಅನ್ನೋದು ನಾನು ಕೇಳಲ್ಲ. ಅದಕ್ಕೆ ಬೇಕಾಗಿರೋ ದಾರಿಗಳು ನಿಮಗೆ ಗೊತ್ತಿರ್ತಾವ. ರಾಜ್ಯ ಸರ್ಕಾರ ಕೇಳಕತ್ತೀವಿ ನಾವು. ಇದನ್ನ ಯಾವುದೇ ಲಾಬಿ ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಕೊಪ್ಪಳ ಜಿಲ್ಲೆಯ ಆಗು ಹೋಗುಗಳ ಪ್ರಶ್ನೆ, ಉಳಿವಿನ ಪ್ರಶ್ನೆ ಐತಿ. ಈ ಭಾಗದ ಜನರು ಅವರು ಮಿನಿಸ್ಟರ್ ಆಗ್ಬೇಕಂತ ಹೇಳಿ ಬಹಳ ದಿವಸದಿಂದ ಕನಸು ಕಾಣಕತ್ತಾರ. ಈ ಭಾಗದ ಜನರು ಅಂತಂದೆ ನಾನು, ಕಾಂಗ್ರೆಸ್ ಕಾರ್ಯಕರ್ತರು ಅಂತಂದಿಲ್ಲ, ಅವ್ರ ಹಿಂಬಾಲಕರು ಅಂತಂದಿಲ್ಲ, ಈ ಭಾಗದ ಜನರು. ಯಾಕಂತಂದ್ರೆ ಈ ವಿಡಿಯೋ ನೋಡಿ ಯಾರಾದ್ರೂ ಏನಾದ್ರೂ ಲೇಪನ ಹಚ್ಚಬಹುದು, ಏನಾದ್ರೂ ಅಟ್ಯಾಚ್ ಮಾಡಬಹುದು, ಜಾಯಿಂಟ್ ಮಾಡಬಹುದು. ಬಟ್ ನಾನು ಹೇಳೋದು ಇಷ್ಟೇ, ಇದು ಕೊಪ್ಪಳ ಜಿಲ್ಲೆಕ್ಕೆ ಸಿಗ್ಬೇಕಾಗಿರುವಂತಹ ನ್ಯಾಯ ಅಂತ ಹೇಳೋ ಪ್ರಯತ್ನ ಬಿಟ್ರಂದ್ರೆ ಇಲ್ಲಿ ಯಾವುದೇ ಲಾಬಿ ಆಗ್ಬೋದು, ರಾಜಕಾರಣ ಆಗ್ಬೋದು,
ಇಲ್ಲ. ಇಷ್ಟೇ ನಾನು ಸ್ಪಷ್ಟಪಡಿಸ್ಬೇಕಾಗಿತ್ತು. ಇಷ್ಟ ಅಂದ್ರೆ ಇಷ್ಟ. ಮತ್ತೆ ಸಿಗ್ತೀನಿ.